ವೆಲ್ಕಮ್ ಬ್ಯಾಕ್ ಟು ತೇಜ ನರ್ಸರಿ ಆರ್ಜೆ ಕಲೆಕ್ಷನ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಈ ವಿಡಿಯೋದಲ್ಲಿ ನಮ್ಮ ನರ್ಸರಿ ಎಂಟ್ರೆನ್ಸಲ್ಲಿ 2 ಹಲಸಿನ ಮರಗಳಿದೆ. ಇದು ಬಂದು ರುದ್ರಾಕ್ಷಿ ವೆರೈಟಿ, ಇದು ಬಂದು ಲಾಲ್ಬಾಗ್ ಮಧುರ. ಸರಿಯಾಗಿ ಸೈಜ್ ಬಿಟ್ಟಿದೆ ಇದಂತೂ. ಕಾಯಿ ನೋಡಿ ಎಲ್ಲ ಸಕ್ಕದಾಗಿ ಬಂದಿದೆ. 2 ವೆರೈಟಿ ಗಿಡಗಳು ಅವೈಲೇಬಲ್ ಇದೆ. ಇದು ಲಾಲ್ಬಾಗ್ ಮಧುರ, ನೀವು ಒಂದ್ಸಲಿ ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಹಾಗೆ ನೋಡಿ, ನಮ್ಮದ್ರಲ್ಲಿ ಇರ್ತಕ್ಕಂಥ ಹಲಸಿನ ಗಿಡಗಳು ಇದೆಲ್ಲ ವೆರೈಟಿ, ಇದೆಲ್ಲ ಇರ್ತಕ್ಕಂಥದ್ದು ನೋಡಿ. ಈ ರೀತಿ ಡಾರ್ಕ್ ಕಲರ್ ಇರ್ತಕ್ಕಂಥದ್ದು ನಾನು ಆಲ್ರೆಡಿ ನಿನ್ನೆ ಶಂಕರ ಹಲಸು ಕಟ್ ಮಾಡಿ ಹಣ್ಣು ಬಿಡಿಸಿರ್ತಕ್ಕಂಥದ್ದು ಕೂಡ ತೋರಿಸಿದ್ದೀನಿ. ಇದೆ ಅಷ್ಟೇ ಅಲ್ಲ, ಮೋರ್ ದೆನ್ 25 ವೆರೈಟೀಸ್ ಇದಿದೆ. ಜಾಕ್ ಫ್ರೂಟ್ಸ್ ಅವೈಲೇಬಲ್ ಇದೆ, ಪ್ಲ್ಯಾಂಟ್ಸ. ಸೊ ಈ ವೆರೈಟಿ ಬಂದು ನಮ್ಮ ತಂದೆಯವ್ರು ಯಾರಿಗೂ ಸಜೆಸ್ಟ್ ಮಾಡ್ತಿಲ್ಲ. ಓನ್ಲಿ ರೀಸನ್ ನೋಡಿ, ಈ ರೀತಿ ಮರದಲ್ಲೇ ಝೂಮ್ ತೋರಿಸ್ತೀನಿ. ಈ ರೀತಿ ಡಾಗ್ ಬರ್ತಿದೆ, ಮರದಲ್ಲೇ ಥರ ಹಾಗೆ ಹೋಗ್ತಿದೆ. ಬಟ್ ನಮಗೆ ಸಿಕ್ಕೋ ಹಣ್ಣಲ್ಲಂತೂ ತುಂಬಾ ಟೇಸ್ಟ್ ಇದೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ಇದು ಫೇಲ್ಯೂರ್ ಆಗಿರ್ತಕ್ಕಂಥ ವೆರೈಟಿ. ಸೊ ಟ್ರಯಲ್ ಮಾಡಿದ್ದೀವಿ ನರ್ಸರಿನಲ್ಲೂ ಅಷ್ಟೇ. ಎಲ್ಲ ಹಲಸಿನ ಮರಗಳು ಕೂಡ ನಾವು ಟ್ರಯಲ್ ಮಾಡ್ತೀವಿ. ಸೊ ಮಾಡಿ ನಮ್ಮ ಸೈಡ್ಗೆ ಸೆಟ್ ಆಗೋಂಥದ್ದು ಯಾವ್ದು ಸೂಟಬಲ್ಲೋ ಅದನ್ನೇ ನಮ್ಮ ತಂದೆಯವ್ರು ಸಜೆಸ್ಟ್ ಮಾಡ್ತಾರೆ. ಒಂದ್ಸಲಿ ನರ್ಸರಿನ ವಿಸಿಟ್ ಮಾಡಿ ನೀವು ಹೆಚ್ಚಿನ ಡೀಟೇಲ್ಸ್ ತೊಗೋಬೋದು. ಇದಂತೂ ಒಂದು ಕಾಯಿ ಒಬ್ಬರು ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೋಡಿ ಒಂದು ಕೈಯಲ್ಲಿ ಇಟ್ಕೋಬೋದು. ಈ ಕಾಯಿನ ಒಬ್ಬರು ಒಂದು ಕಾಯಿ ತಿನ್ಬೋದು. ಆ್ಯಂಡ್ ಹೆವಿ ಸ್ವೀಟು ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬಟ್ ಇದು ಫೇಲ್ಯೂರ್ ಆಗಿರ್ತಕ್ಕಂಥ ವೆರೈಟಿನೇ. ಸೊ ಇದ್ರ ಬಗ್ಗೆನೂ ಅಷ್ಟೇ ಹೆಚ್ಚು ಡೀಟೇಲ್ಸ್ ಬೇಕು ಹಲಸಿನ ಗಿಡಗಳ ಬಗ್ಗೆ ಅಂದರೂ ಕೂಡ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನಮ್ಮ ತಂದೆಯವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಸೀಸನ್ ಫಾರ್ ಲಿಚಿ ಅಂತಲೇ ಹೇಳ್ಬೋದು. ನಮ್ಮದು ಇದು ದೊಡ್ಡ ಮರ, ಹಳೆ ಮರ, ಪೂರ್ತಿ ಬಿಟ್ಟಿದೆ. ನನಗೆ ಗೊತ್ತಾಗ್ತಿಲ್ಲ ಇದು ಕಾಣಿಸ್ತಿದೆಯೋ ಇಲ್ಲೋ ಅಂದ್ಬಿಟ್ಟು. ಬಟ್ ನೋಡಿ, ಹತ್ರದಲ್ಲಿ ತೋರಿಸ್ತೀನಿ. ಈ ರೀತಿ ಕೆಳಗಡೆ ಬಿಟ್ಟಿರೋದಲ್ಲ. ಸೊ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ ಇದು ನೆಲದಲ್ಲಿ ಹಾಕಿರ್ತಕ್ಕಂಥ ಗಿಡಗಳು. ನಾವು ಇದರಲ್ಲಿ 4 ವೆರೈಟೀಸ್ ಹಾಕಿದ್ದೀವಿ. 4 ವೆರೈಟಿ ಪ್ಲ್ಯಾಂಟ್ಸ್ ಕೂಡ ನಾನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು. ವಾವ್, ಫುಲ್ಲು ಗೊಂಚೆ ಬಿಟ್ಬಿಟ್ಟಿದೆ. ಸೊ ಇದು ಅದರ ಪಕ್ಕದಲ್ಲೇ ಸೀಡ್ಲೆಸ್ ಅಂದರೆ ಸೀಡ್ ಇರುತ್ತೆ, ತುಂಬ ಸಣ್ಣ ಸೀಡ್, ಇದರಲ್ಲಿ ಪಲ್ಪ್ ಜಾಸ್ತಿ ಇರುತ್ತೆ. ಸೊ ಇದು ಬಂದು ನೋಡಿ, ಇದು ಇನ್ನೂ ಈಗ ಚಿಕ್ಕದಾಗಿ ಬಿಟ್ಟಿದೆ ಇದರಲ್ಲಿ, ಈ ಮರದಲ್ಲಿ. ಸೊ ಲಿಚಿನೂ ಅಷ್ಟೇ 4-5 ವೆರೈಟಿ ಇದೆ. ಒಂದ್ಸಲಿ ನರ್ಸರಿನ ವಿಸಿಟ್ ಮಾಡಿ. ವಾವ್, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ಮರದ ತುಂಬ ಬಿಟ್ಬಿಟ್ಟಿದೆ. ವಾವ್, ಇದು ಬಂದು ಸೀಡ್ಲೆಸ್. 2 ವೆರೈಟಿ ಇಲ್ಲಿ ಪಕ್ಕದಲ್ಲೇ ಇದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ವೆರೈಟಿ ಕೂಡ ತೋರಿಸ್ತೀನಿ. ಇದು ಇನ್ನೊಂದು ವೆರೈಟಿ ಗಿಡ. ಸೊ ಲಿಚಿ ಗಿಡಗಳು ಅಷ್ಟೇ ನಮ್ಮ ಮಣ್ಣಿಗೆ ಚೆನ್ನಾಗಿ ಹೋಗುತ್ತೆ, ನಮ್ಮ ವೆದರ್ಗೆ ತುಂಬಾ ಸೂಟಬಲ್ ಅಂತ ಹೇಳ್ಬೋದು. ಸೊ ಹೊರಗಡೆ ತೊಗೊಂಡು ಇದು ಮಾಡೋದಕ್ಕಿಂತ ಆ್ಯಕ್ಚುಲಾಗಿ ಇದನ್ನು ನೀವು ಟೆರೆಸ್ ಗಾರ್ಡನಿಂಗಲ್ಲಿ ಕೂಡ ನೀವು ಪಾಟಲ್ಲಿ ಬೆಳೆಸ್ಕೋಬೋದು. ಸ್ವಲ್ಪ ದೊಡ್ಡ ಸೈಜ್ ಪಾಟಲ್ಲಿ ಹಾಕ್ಕೊಳ್ಳಿ. ಸೊ ಗಿಡಗಳು ಕೂಡ ತೋರಿಸ್ತೀನಿ. ಸೊ ಇದೆಲ್ಲ ಲಿಚಿ ಗಿಡಗಳು, ಒಂದೊಂದು ಲೈನ್ ಒಂದೊಂದು ವೆರೈಟಿ ಇದೆ. ಇದು ಬಂದು ಸೀಡ್ಲೆಸ್. ಸೊ ಬಂದು ಒಂದ್ಸಲಿ ವಿಸಿಟ್ ಮಾಡಿ ನರ್ಸರಿನ. ನ್ಯಾಚುರಲ್ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಅಷ್ಟೇ ಇದರಲ್ಲಿ ಈ ಫ್ರೂಟಲ್ಲಿ ಸಿಗುತ್ತೆ. ಇದು ಬಂದು ಕ್ಯಾಟ್ ಫ್ರೂಟ್ ಅಂದ್ಬಿಟ್ಟು, ಕ್ಯಾಟ್ ಐ ಫ್ರೂಟ್ ಅಂತ ಕೂಡ ಇದು ಫೇಮಸ್ಸು. ನೋಡಿ, ಚಿಕ್ಕ ಪಾಟಲ್ಲಿದೆ, ಎಷ್ಟು ಕ್ಯೂಟಾಗಿದೆ ಅಂದ್ಬಿಟ್ಟು. ಸೊ ಇದೇ ರೀತಿ ನೀವು ಪಾಟಲ್ಲಿ ಕೂಡ ಬೆಳ್ಕೋಬೋದು, ಮಿನಿಯೇಚರ್ ಥರನೇ ಇದೆ. ಇದು ಫ್ರೂಟ್ ಸ್ವಲ್ಪ ವೈಟಿಶ್ ಆಗಿದೆ. ಒಂದ್ಸಲಿ ಗೂಗಲಲ್ಲಿ ಕ್ಯಾಟ್ ಫ್ರೂಟ್ ಅಂತ ಹಾಕಿ ನಿಮಗೆ ಗೊತ್ತಾಗುತ್ತೆ. ಸೇಮ್ ಬೆರೀಸ್ ಬಿಟ್ಟಂಗೆ ಬಂಚಸ್ ಗೊಂಚಲು ಬಿಟ್ಬಿಡುತ್ತೆ. ಇದೆಲ್ಲ ಫ್ಲವರಿಂಗ್ ಆಗಿರ್ತಕ್ಕಂಥ ಹೆಲ್ದಿ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಒಂದು 20 ಪ್ಲ್ಯಾಂಟ್ಸ್ ಇರ್ಬೋದು ಅಷ್ಟೇ, 20-25 ಪ್ಲ್ಯಾಂಟ್ಸ್. ಇದು ನಾವು ಫಸ್ಟ್ ಟೈಮ್ ತರಿಸಿರೋದು. ಹೆಂಗಿದ್ರು ಈಗ ಆಲ್ರೆಡಿ ಎಲ್ಲ ಫ್ಲವರಿಂಗ್ ಆಗಿದೆ ಅಲ್ವಾ. ಫ್ರೂಟಿಂಗ್ ಆದಮೇಲೆ ಕೂಡ ಕಾಯಿ ಕಚ್ಚಿದ ಮೇಲೆ ಒಂದು ವೀಡಿಯೋ ಮಾಡ್ತೀನಿ. ಆ್ಯಂಡ್ ತಿನ್ನೋದಕ್ಕೆ ಯಾವ ರೀತಿ ಇದೆ ಅನ್ನೋದು ಕೂಡ ಹೇಳ್ತೀನಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೆಲ್ತ್ ಬೆನಿಫಿಟ್ಸ್ ಅನ್ನೋದಕ್ಕಿಂತ ಫಿಟ್ನೆಸ್ಗೆ ಸೋರ್ಸ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಯಾರ್ಯಾರು ಜಿಮ್ಗೆ ಹೋಗ್ತಾ ಇದ್ದೀರಾ ಎಲ್ಲ ನೋಡಿ, ನ್ಯಾಚುರಲ್ಲಾಗಿ ನಿಮಗೆ ಪ್ರೋಟೀನ್ಸ್ ಎಲ್ಲ ಬೇಕು ಅಂದರೆ ಖಂಡಿತ ಈ ಒಂದು ಗಿಡನ ಹಾಕ್ಕೊಳ್ಳಿ. ಕ್ಯಾಟ್ ಫ್ರೂಟ್ ಅಂದ್ಬಿಟ್ಟು ಒಂದ್ಸಲಿ ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆ ಫ್ರೂಟ್ ಯಾವ ರೀತಿ ಇರೋದು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಅಟ್ ಪ್ರೆಸೆಂಟ್ ನಮ್ಮದ್ರಲ್ಲಿ ಫ್ಲವರಿಂಗ್ ಆಗಿದೆ ಅಷ್ಟೇ. ನಾವು ಇದನ್ನ ನೆಲದಲ್ಲಿ ಹಾಕಿಲ್ಲ, ಈಗ ಫ್ಲವರಿಂಗ್ ಆಗಿದೆ ಅಲ್ವಾ. ಸೊ ಖಂಡಿತ ನಾವು ಹಾಕ್ತೀವಿ, ಟ್ರೈ ಮಾಡ್ತೀವಿ. ಇದು ಅಷ್ಟೇ ಒಂದು ರೇರ್ ಫ್ರೂಟ್ ಅಂತಲೇ ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ನಮ್ಮ ನರ್ಸರಿ ಬಂದು ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಹಲಸ ಗಿಡಗಳು ಅವೈಲೇಬಲ್ ಇದೆಯಾ? ಎಸ್, ಅವೈಲೇಬಲ್ ಇದೆ. ಖಂಡಿತ ನಾವು ಇದರಲ್ಲೇ ತೆಗೆದು ಹಾಕಿರ್ತಕ್ಕಂಥದ್ದು. ನೆಲದಲ್ಲಿ ಹಾಕಿದ್ರೆ ನಿಮಗೆ ಒಂದು 8 ಮಂತ್ಸ್ 1 ಇಯರ್ ಒಳಗಡೆ ಅಷ್ಟು ದೊಡ್ಡ ಗಿಡ ಆಗುತ್ತೆ. ಸೊ ಕವರಲ್ಲಿ ಕೂಡ ಫ್ಲವರಿಂಗ್ ಅನ್ನೋದು, ಫ್ರೂಟಿಂಗ್ ಅನ್ನೋದು ಬರುತ್ತೆ. ನೀವು ಇದನ್ನು ನೆಲದಲ್ಲಿ ಹಾಕಿದ್ರೆ ಬೇಗ ಫಾಸ್ಟಾಗಿ ಬರುತ್ತೆ. ಸೊ ಇದೊಂದು 200 ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಇನ್ನೂ ಒಂದು ಸಾಲ ಇರಬೇಕು. ಎಲ್ಲಿ ಮಾಡಿದ್ರೆ ಬೆಡ್ ಅನ್ನೋದೇ ಗೊತ್ತಾಗ್ತಿಲ್ಲ. ಓಕೆ, ಈಗ ಅಟ್ ಪ್ರೆಸೆಂಟ್ ನೋಡಿ ಎಲ್ಲ ಅಷ್ಟು ಚಿಗುರು ಬಿಟ್ಟಿದೆ.
ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು. ಗಿಡಗಳೆಲ್ಲ ಹೆಲ್ದಿ ಪ್ಲಾಂಟ್ಸ್ ಅವೈಲೇಬಲ್ ಇದೆ. ಪಾಲ್ಸ ಯಾರಿಗಾದ್ರೂ ಬೇಕು ಅಂದರೆ ಗಿಡಗಳು ಖಂಡಿತ ಇದು ಅಷ್ಟೇ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಒಂದ್ಸಲಿ ಪಾಲ್ಸ ಅಂತ ಹಾಕಿ ಅದರ ಬೆನಿಫಿಟ್ಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು, ಕಾಸ್ಟ್ ಡೀಟೇಲ್ಸ್ ಬೇಕು ಅಂತ ಇದ್ರೂ ಕೂಡ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಈಗ ನೋಡಿ ಇದು ಬಂದು ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಇದೆ. ಸೊ ನೀವು ಇದು ಬಂದು ಫ್ರೂಟ್ ವೆರೈಟಿ ಪ್ಲಾಂಟ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಗೂಗಲಲ್ಲಿ ಸಿಗುತ್ತೆ. ಇದರಲ್ಲಿ ಸಿ ವಿಟಮಿನ್ ಕೂಡ ಇದೆ, ಐರನ್ ಕಂಟೆಂಟ್ ಇದೆ, ಬ್ಲಡ್ ಪ್ರೆಷರ್ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಇದು ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ. ಸೊ ಇದನ್ನು ಜ್ಯೂಸ್, ಜಾಮ್ಸ್, ಈವನ್ ಮೆಡಿಸಿನಲ್ ಪ್ಲಾಂಟಾಗಿ ಕೂಡ ಯೂಸ್ ಮಾಡ್ತಿದ್ದಾರೆ. ಸೊ ನೋಡಿ ಯಾವ ರೀತಿ ಕಾಯಿ ಬಿಡುತ್ತೆ ಅಂದ್ಬಿಟ್ಟು. ಪ್ರತಿ ಗಿಡದಲ್ಲೂ ಕಾಯಿ ಅನ್ನೋದಿದೆ, ಅವೈಲೇಬಲ್ ಇದೆ. ಸೊ ಎಷ್ಟು ಚೆನ್ನಾಗಿಬಿಟ್ಟಿದೆ, ಗ್ರೀನಿಂದ ರೆಡಿಶ್ ಟರ್ನ್ ಆಗುತ್ತೆ. ಸೇಮ್ ಆ್ಯಸ್ ಬೆರೀಸ್ ಯಾವ ರೀತಿ ಬಿಡುತ್ತೋ ಅದೇ ರೀತಿಯೇ ಇದು ಪೂರ್ತಿ ಟರ್ನ್ ಆದರೆ ನಿಮಗೆ ಬೆರೀಸ್ ಟೈಪಲ್ಲೇ ಕಾಣಿಸುತ್ತೆ. ತುಂಬಾ ಹೆಲ್ದಿ ಪ್ಲ್ಯಾಂಟ್, ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರ್ತಕ್ಕಂಥ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಆರ್ನಮೆಂಟಲ್ ಪ್ಲ್ಯಾಂಟ್ ಕೂಡ ಇದೆ ಸೇಮ್ ಹೆಸರಲ್ಲಿ. ಸೊ ಕನ್ಫ್ಯೂಸ್ ಆಗಬೇಡಿ, ಆರ್ನಮೆಂಟಲ್ಲೇ ಸಪ್ರೇಟ್ ಇದೆ, ಫ್ರೂಟ್ ಪ್ಲ್ಯಾಂಟ್ ಕೂಡ ಸಪ್ರೇಟ್ ಆಗಿದೆ. 2 ಡಿಫ್ರೆಂಟ್ ವಿತ್ ದ ಸೇಮ್ ನೇಮ್. ಒಂದೇ ಹೆಸರಲ್ಲೇ 2 ಡಿಫ್ರೆಂಟ್ ಆರ್ನಮೆಂಟಲ್ ಪ್ಲ್ಯಾಂಟ್ ಕೂಡ ಇದೆ, ಹಾಗೆ ಫ್ರೂಟ್ ಪ್ಲ್ಯಾಂಟ್ ಕೂಡ ಇದೆ. ಇದು ಬಂದು ಫ್ರೂಟ್ ಪ್ಲ್ಯಾಂಟ್. ಆರ್ನಮೆಂಟಲ್ ಪ್ಲ್ಯಾಂಟ್ ಕೂಡ ಅವೈಲೇಬಲ್ ಇದೆ, ಒಂದ್ಸಲಿ ನರ್ಸರಿ ವಿಸಿಟ್ ಮಾಡಿ. ಸೊ ಇದೆಲ್ಲ ಅವೈಲೇಬಲ್ ಇರತಕ್ಕಂಥ ಪ್ಲ್ಯಾಂಟ್ಸ್. ಎಷ್ಟು ಚೆನ್ನಾಗಿಬಿಟ್ಟಿದೆ ನೋಡಿ ಫ್ರೂಟಿಂಗ್ ಅನ್ನೋದು. ವಾವ್, ಇದು ಪೂರ್ತಿ ಹಣ್ಣಾದ್ಮೇಲೆ ಕೂಡ ನಾನು ಒಂದು ವೀಡಿಯೋ ಮಾಡ್ತೀನಿ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ವಿಟಮಿನ್ ಸಿ ಕೂಡ ಇದರಲ್ಲಿ ತುಂಬಾ ಇದೆ. ಸೊ ಐರನ್ ಇರ್ತಕ್ಕಂಥದ್ದು ಫ್ರೂಟಲ್ಲಿ ನಾನು ಇಷ್ಟು ದಿನದಲ್ಲಿ ಹೇಳಿರೋದ್ರಲ್ಲಿ ಐ ಥಿಂಕ್ ಇದು ಫಸ್ಟ್ ಫ್ರೂಟ್ ಅನ್ಕೋತಾ ಇದ್ದೀನಿ. ಸೊ ಒಂದ್ಸಲಿ ಟ್ರೈ ಮಾಡಿ. ಸೊ ಇದನ್ನು ನೀವು ಪಾಟಲ್ಲಿ ಕೂಡ ಬೆಳ್ಕೊಬೋದು. ನೋಡಿ ಇಷ್ಟು ಚಿಕ್ಕ ಕವರಲ್ಲೇ ಇಷ್ಟು ಚೆನ್ನಾಗಿ ಫ್ರೂಟಿಂಗ್ ಆಗಿದೆ ಅಂದರೆ ಒಂದು ಸ್ಮಾಲ್ ಪಾಟಲ್ಲಿ ಬೆಳ್ಕೊಬೋದು ಈಸಿಯಾಗಿ. ಟೆರೆಸ್ ಗಾರ್ಡನಿಂಗ್ ಕೂಡ ಯೂಸ್ ಮಾಡ್ಬೋದು. ಮನೆ ಮುಂದೆ ಎಲ್ಲಾದರೂ ಒಂದು ಜಾಗ ಇದ್ರೂ ಹಾಕ್ಕೋಬೋದು. ಮಕ್ಳಿಗೂ ಎಲ್ಲ ತುಂಬಾ ಒಳ್ಳೆಯದಾಗುತ್ತೆ ತಿಂದರೆ. ಸೊ ಯಾರಿಗಾದ್ರೂ ಬೇಕು ಅಂತ ಇದ್ರು, ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಇದ್ರು ತೇಜ ನರ್ಸರಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ನೋಡಿ ಸ್ಟ್ರಾಬೆರಿ ಪ್ಲ್ಯಾಂಟ್ಸ್, ಹೆಲ್ದಿ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದರ ಕವರಲ್ಲಿ ಕೂಡ ಇದೆ ಆ್ಯಂಡ್ ಪಾಟ್ಸಲ್ಲಿ ಇರೋದು ಕೂಡ ಇದೆ. ನೀವು ಡೈರೆಕ್ಟಾಗಿ ತೊಗೊಂಡೋಗಿ ಪಾಟ್ ಇಟ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಹ್ಯಾಂಗಿಂಗ್ ಬರುತ್ತಲ್ವ, ಹ್ಯಾಂಗಿಂಗ್ ಪಾಟ್ಸು, ಸೊ ಅದರಲ್ಲಿ ಕೂಡ ಹಾಕ್ಕೋಬೋದು, ಚೆನ್ನಾಗೇ ಬರುತ್ತೆ. ಅಥವಾ ನಾರ್ಮಲ್ ಪಾಟ್ಸಲ್ಲಿ ಕೂಡ ಹಾಕ್ಕೋಬೋದು. ಮಕ್ಕಳಿಗೆ ಕ್ಯೂರಿಯಾಸಿಟಿ ಇರುತ್ತಲ್ವ ಯಾವ ರೀತಿ ಸ್ಟ್ರಾಬೆರಿ ಬಿಡುತ್ತೆ ಅಂದ್ಬಿಟ್ಟು. ಸೊ ಇದೇನು 150 ರೂಪೀಸ್ ಕೂಡ ಆಗೋದಿಲ್ಲ. ಸೊ ಒಂದು ತೊಗೊಂಡೋಗಿ ನೀವು ಹಾಕ್ಕೊಂಡ್ರು ಕೂಡ ಮಕ್ಕಳು ಕೂಡ ಅದರಲ್ಲಿ ಸ್ಟ್ರಾಬೆರಿ ಬಿಟ್ಟಾಗ ಸೊ ಅವರೇ ಕಿತ್ಕೊಂಡು ತಿಂದಾಗ ಅದ್ರ ಫೀಲೇ ಬೇರೆ ಥರ ಇರುತ್ತೆ. ಒಂದು ಫ್ಯೂ ಪ್ಲ್ಯಾಂಟ್ಸೇ ಇದೆ ಈಗ ಅಟ್ ಪ್ರೆಸೆಂಟ್. ಸ್ಟ್ರಾಬೆರಿ ಗಿಡಗಳು ಕಮ್ಮಿನೇ ಇದೆ. ಸೊ ಯಾರಿಗಾದ್ರೂ ಬೇಕು ಅಂತ ಖಂಡಿತ ನರ್ಸರಿನ ವಿಸಿಟ್ ಮಾಡಿ. ಮೋರ್ ದೆನ್ 300 ಫ್ರೂಟ್ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ನೋಡಿ ಇದರಲ್ಲಿ ದೇವಕನಗಲ 2 ಪಾಟಲ್ಲಿ ಇರ್ತಕ್ಕಂಥದ್ದು ವೀಡಿಯೋ ಮಾಡಿದ್ರಿ ಅಂತ ತುಂಬ ಜನ ಕೇಳ್ತಿದ್ರು. 2 ಗಿಡ ಇಟ್ಕೊಂಡು ಏನು ನಾನು ವೀಡಿಯೋ ಮಾಡಿದ್ದಲ್ಲ, ಅದು ಹೊಸ ತೋಟದಲ್ಲಿ ನಾವು ಎಂಟ್ರೆನ್ಸಲ್ಲಿ ಅಂತ ಇಟ್ಟಿರೋದು ಆ ಗಿಡಗಳನ್ನ, ಅದು ಪಾಟಲ್ಲಿ ಹಾಕಿ. ಸೊ ಯಾರಿಗಾದ್ರೂ ಬೇಕು ಅಂದರೆ ಪಾಟಲ್ಲಿ ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದ್ದು. ಇದರಲ್ಲಿ ವೈಟ್, ಯೆಲ್ಲೋ, ರೆಡ್, ಪಿಂಕ್ 4 ವೆರೈಟಿಗಳು ಅವೈಲೇಬಲ್ ಇದೆ. ಈಗ ಫ್ಲವರಿಂಗ್ ಆಗಿರ್ತಕ್ಕಂಥದ್ದು. ಫ್ಲವರಿಂಗ್ ನೋಡಿ, ಪಿಂಕ್ ಕಲರ್ ನೋಡಿ ಇಲ್ಲಿ ಕೂಡ ಇದೆ. ಸೊ ಪಿಂಕ್ ಕಲರ್ ಕೂಡ ಅವೈಲೇಬಲ್ ಇದೆ ನೋಡಿ, ವೈಟ್ ಕಲರ್ ಕೂಡ ಅವೈಲೇಬಲ್ ಇದೆ. ಸೊ ಎಲ್ಲ ದೊಡ್ಡ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ದೊಡ್ಡ ಗಿಡಗಳು, ಚಿಕ್ಕ ಗಿಡಗಳು ಕೂಡ ಅವೈಲೇಬಲ್ ಇದೆ, ದೊಡ್ಡ ಗಿಡಗಳು ಕೂಡ ಅವೈಲೇಬಲ್ ಇದೆ. ಯಾರಾದರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಒಂದು ಯೆಲ್ಲೋ ವೆರೈಟಿ, ತುಂಬ ಜನ ಇದನ್ನು ವಾಸ್ತುಗಂತ ಕೂಡ ಹಾಕ್ಕೋತಾರೆ. ವೆಲ್ಕಮ್ ಬ್ಯಾಕ್, ತೇಜ ನರ್ಸರಿಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನೋಡಿ ದ್ರಾಕ್ಷಿ ಗಿಡಗಳು 3 ವೆರೈಟಿ ಅವೈಲೇಬಲ್ ಇದೆ ಅಟ್ ಪ್ರೆಸೆಂಟ್. ಇದೆಲ್ಲ ಬಂದು ಬೆಂಗಳೂರು ಬ್ಲೂ ಗ್ರೇಪ್ಸ್. ನೆಕ್ಸ್ಟ್ ಬಂದು ದಿಲ್ಕುಶ್ ದ್ರಾಕ್ಷಿ, ಇದೊಂದು ವೆರೈಟಿ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಇನ್ನೊಂದು ಬಂದು ರೆಡ್ ಗ್ಲೋಬ್ ದ್ರಾಕ್ಷಿ. ಸೊ ನೀವು ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕು ಅಂತ ಇದ್ರು ಅಷ್ಟೇ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ನಮ್ಮ ತಂದೆಯವರು ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವು ಡಿಸ್ಕಸ್ ಮಾಡ್ಬೋದು. ಹ್ಯಾಂಗಿಂಗ್ ಫರ್ನ್ ಈ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತೆಲ್ಲ ರೀಸ್ಟಾಕ್ ಆಗಿದೆ. ಎಲ್ಲ ಖಾಲಿ ಆಗೋಗಿತ್ತು, ಸೊ ಮತ್ತೆ ರೀಸ್ಟಾಕ್ ಆಗಿದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ಬಂದು ತೊಗೊಳ್ಳಿ. ಒಂದು ನಾನು ಏನು ನೋಟಿಸ್ ಮಾಡಿದೆ ಅಂದರೆ, ಸೊ ಈಗ ಇದು ಬಂದು 1 ವೀಕ್ ಆಗ್ತಾ ಬರ್ತಿದೆ. ಫುಲ್ ಶೇಡಲ್ಲಿದ್ದಾಗ ನೋಡಿ ಈ ರೀತಿ ಲೈಟಿಶ್ ಆಗ್ತಿದೆ. ಹೆಲ್ದಿಯಾಗೇ ಇದೆ ಪ್ಲ್ಯಾಂಟ್, ಬಟ್ ನಾನು ಇದು ಪೂರ್ತಿ ಶೇಡಲ್ಲಿ ಇರಬೇಕು ಅಂದ್ಕೊಂಡಿದ್ದೆ. ಇದು ಸ್ವಲ್ಪ ನೋಡಿ ನಮ್ಮದು ಶೇಡ್ ನೆಟ್ ಸ್ವಲ್ಪ ಕಿತ್ತೋಗಿದೆ ಇದು ಮೇಲ್ಗಡೆ ಭಾಗ. ಸೊ ಆ ಜಾಗದಲ್ಲಿ ಬಿಸಿಲು ಬರ್ತಿದೆ. ಸೊ ಒಂದು ಸ್ವಲ್ಪ ಹೊತ್ತೇ ಇರುತ್ತೆ ಬಿಸಿಲು, ಫುಲ್ಲಾಗಿ ಕೂಡ ಕೊಡಬಾರ್ದು ಇದಕ್ಕೆ. ಸೊ ಸೆಮಿ ಶೇಡಲ್ಲಿ ಬೆಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬಿಸಿಲು ಕೂಡ ಇದಕ್ಕೆ ಅವಶ್ಯಕತೆ ಇದೆ. ಬಿಸಿಲಿರೋದು ನೋಡಿ ಎಷ್ಟು ಹೆಲ್ದಿಯಾಗಿ. ಒಂದ್ಸಲಿ ನೋಡಿ ಕ್ಲೀನಾಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟಿದ್ರೆ. ಎಲೆಗಳು ನೋಡಿ ಸ್ವಲ್ಪ ಡಾರ್ಕಿಶ್ ಆಗಿ ಬಂದಿದೆ ಅಲ್ವಾ. ಸೊ ಅದೇ ಬನ್ನಿ, ಇದು ನೋಡಿ ಇದು ಫುಲ್ ಈ ಶೇಡ್ ನೆಟ್ ಕೆಳಗಡೆ ಇರೋದು. ಆ್ಯಂಡ್ ಮೇಲ್ಗಡೆ ಕೂಡ ನಮ್ಮದು ಬ್ರೆಡ್ ಫ್ರೂಟ್ ಮರ ಇದೆ. ಪೂರ್ತಿ ಶೇಡ್ ಬರುತ್ತೆ ಈ ಗಿಡಗಳಿಗೆಲ್ಲದಕ್ಕೂ. ನೋಡಿ ಇದೆಲ್ಲ ಸ್ವಲ್ಪ ಈ ರೀತಿ ಆಗಿದೆ.
ಬಟ್ ಎಲ್ಲ ಹೆಲ್ದಿ ಪ್ಲ್ಯಾಂಟ್ಸೇ ನಾ ಹೇಳ್ತಾ ಇರೋದು. ಸೊ ಈ ಗಿಡಗಳಿಗೆ ಕೂಡ ಬಿಸಿಲು ಅನ್ನೋದು ಬೇಕಿದೆ. ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಫರ್ನ್ ಪ್ಲ್ಯಾಂಟ್ಸ್ ಕೂಡ ಎಲ್ಲ ಈಗ ರೀಸ್ಟಾಕ್ ಆಗಿದೆ. ಆ್ಯಂಡ್ ಆಲ್ಸೋ ಇನ್ನೂ ಸ್ವಲ್ಪ ಬಂದಿದೆ, ಇನ್ನೂ ಒಂದು ಸೈಡ್ ಕೂಡ ಇದೆ, ಆ ಕಡೆ ಸೈಡ್ ಕೂಡ ಒಂದಷ್ಟು ಬಂದಿದೆ. ಖಂಡಿತ ವಿಸಿಟ್ ಮಾಡಿ. ಸೊ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಇದ್ದರೆ ಇದು ಪೂರ್ತಿ ಎಲ್ಲ ಇಂಡೋರ್ ಸೆಕ್ಷನ್ ಇರ್ತಕ್ಕಂಥದ್ದು ಈ ಶೇಡ್ ನೆಟ್ಟಲ್ಲಿ. ಸೊ ಯಾರಾದರೂ ಬೇಕು ಅಂದರೆ ಖಂಡಿತ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ಕಾಸ್ಟ್ ರಿಲೇಟೆಡ್ ಏನಾದರೂ ಬೇಕು ಅಂತ ಇದ್ದರೂ ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ ನರ್ಸರಿ ನೇಮ್ಲಿ. ಸೊ ನಿಮಗೆ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ, ನಮ್ಮ ತಂದೆಯವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್. ಕ್ರೋಟನ್ ಪ್ಲ್ಯಾಂಟ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ. ಇದೊಂದು ಸ್ಪೆಷಲ್ಲಾಗಿ ಹೇಳಬೇಕು, ವಾವ್ ಇದೆಷ್ಟು ಚೆನ್ನಾಗಿದೆ ನೋಡಿ. ಇದು ನಾನು ಸ್ಕೂಲ್ ಹತ್ರ ಇಡೋದಕ್ಕಂತ ತೊಗೊಂಡೋಗಿದೆ, ತುಂಬ ಚೆನ್ನಾಗಿದೆ ಇದಂತೂ. ಇದು 5000 ರೇಂಜ್ ಮೇಲೆ ಇದೆ. ಬಟ್ ಇದು ಕೂಡ ಇಂಡೋರ್ ಪ್ಲ್ಯಾಂಟೇ, ತುಂಬ ಚೆನ್ನಾಗಿದೆ. ಸೊ ಒಂದ್ಸಲಿ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ದಾವ್ದು ಅವೈಲೇಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್ ಅಂದ್ಬಿಟ್ಟು. ಸ್ವೀಟ್ ಕಮರಾಕ್ಷಿ, ಧಾರೆ ಹುಳಿ ನೋಡಿ, ಇದು ಸ್ಟಾರ್ ಫ್ರೂಟ್ ಗಿಡಗಳು ನರ್ಸರಿನಲ್ಲಿ ಈಗ ಅಟ್ ಪ್ರೆಸೆಂಟ್ ಅವೈಲೇಬಲ್ ಇರ್ತಕ್ಕಂಥದ್ದು. ಅಪ್ ಟು 5 feet 6 feetವರೆಗೂ ಅವೈಲೇಬಲ್ ಇದೆ. ದೊಡ್ಡ ಗಿಡಗಳೇ ಅವೈಲೇಬಲ್ ಇದೆ, ಚಿಕ್ಕ ಗಿಡಗಳು ಕೂಡ ಅವೈಲೇಬಲ್ ಇದೆ. ಎಲ್ಲದರಲ್ಲೂ ಫ್ಲವರಿಂಗ್ ಅನ್ನೋದಾಗಿದೆ, ಕಾಯಿ ಕಚ್ಚುತ್ತಿದೆ ಆಲ್ರೆಡಿ ನೋಡಿ ಈ ರೀತಿ. ಸೊ ಪ್ರತಿಯೊಂದು ಗಿಡದಲ್ಲೂ ಇದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಇದೆಲ್ಲ ಅಷ್ಟೇ ಅವೈಲೇಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್. ಮೋರ್ ದೆನ್ 3000 ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಯಾರಾದರೂ ಬೇಕು ಅಂದರೆ, ಇನ್ನೂ ಏನಾದರೂ ಹೆಚ್ಚು ಡೀಟೇಲ್ಸ್ ಬೇಕು ಅಂದರೆ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ನಮ್ಮ ತಂದೆಯವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕು ಅಂತ ಇದ್ರಾಗ. ಬ್ಲ್ಯಾಕ್ಬೆರಿ ಗಿಡಗಳು ನಮ್ಮ ನರ್ಸರಿನಲ್ಲಿ ಇರ್ತಕ್ಕಂಥ ಹೆಲ್ದಿ ಪ್ಲ್ಯಾಂಟ್ಸ್ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ಲದರಲ್ಲೂ ಅಷ್ಟೇ ಫ್ರೂಟಿಂಗ್ ಅನ್ನೋದಾಗಿದೆ, ಫ್ಲವರಿಂಗ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು ನೋಡಿ. ಕಲರ್ ಬಂದಿರತಕ್ಕಂಥದ್ದು ಕೂಡ ಇದೆ. ವಾವ್ ಎಷ್ಟು ಚೆನ್ನಾಗಿ ಬಿಡ್ತಿದೆ ಅಂದ್ಬಿಟ್ಟು. ಇದೆಲ್ಲ ಕವರ್ಗಳಲ್ಲೇ ಇಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇಲ್ಲಿ ಒಳಗಡೆ ಬ್ಲ್ಯಾಕ್ ಆಗಿದೆ, ಟರ್ನ್ ಆಗಿದೆ. ಇದೆಲ್ಲ ಅವೈಲೇಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್. ಫ್ಲವರಿಂಗ್ ಕೂಡ ಇದರಲ್ಲಿದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಬ್ಲ್ಯಾಕ್ಬೆರಿ ಹೆಲ್ದಿ ಪ್ಲ್ಯಾಂಟ್ಸ್ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಇನ್ನೊಂದು ಇದರಲ್ಲಿ ತೋರಿಸ್ತೀನಿ ನೋಡಿ, ಇದರಲ್ಲಿ ಮುಳ್ಳಿರುತ್ತೆ, ಕ್ಲಿಯರಾಗಿ ಕಾಣಿಸ್ತಿದೆ ಅನ್ಕೋತಾ ಇದ್ದೀನಿ. ಇದೆಲ್ಲ ಮುಳ್ಳೆ ನೋಡಿ. ಸೊ ಇದು ಸ್ವಲ್ಪ ಕೇರ್ಫುಲ್ಲಾಗಿ ಫ್ರೂಟಿಂಗ್ ನೀವು ತೊಗೋಬೇಕಾದ್ರೂ, ಹಾರ್ವೆಸ್ಟ್ ಮಾಡಬೇಕಾದ್ರೂ ಕೂಡ ಕೇರ್ಫುಲ್ಲಾಗಿ ತೊಗೋಬೇಕು. ಬಟ್ ನೀವು ಪಾಟ್ಸಲ್ಲೆಲ್ಲ ಆರಾಮಾಗಿ ಬೆಳ್ಕೊಬೋದು. ಇದನ್ನು ನೆಲದಲ್ಲಿ ಹಾಕಿದ್ರೆ ಅಂತೂ ಫುಲ್ ದೊಡ್ಡದಾಗ್ಬಿಡುತ್ತೆ ನೋಡಿ. ಇದು ಕಿಂಗ್ ಪಾಮ್ಸ್. ಇದನ್ನೆಲ್ಲ ನೋಡಿ ಈ ಥರ ಬಂಚಸ್ ಹಾಕಿದ್ದೀವಿ, ಪಾಟಲ್ಲಿ ರೆಡಿ ಹಾಕಿಟ್ಟಿದ್ದೀವಿ. ಸೊ ಇದು ತೊಗೊಂಡೋಗಿ ಡೈರೆಕ್ಟಾಗಿ ನೀವು ಇದು ಮನೆ ಒಳಗಡೆ ಕೂಡ ಇಟ್ಕೋಬೋದು, ಅಥವಾ ಸೆಮಿ ಶೇಡಲ್ಲಿ ಕೂಡ ಇಟ್ಕೋಬೋದು, ಹೊರಗಡೆ ಕಾಂಪೌಂಡಲ್ಲಿ ಕೂಡ ಇಟ್ಕೊಳ್ಳೋದಕ್ಕೆ. ಬಟ್ ಡೈರೆಕ್ಟ್ ಬಿಸಿಲು ಬೀಳಬಾರ್ದು ಈ ಗಿಡಗಳಿಗೆ. ತುಂಬಾ ಚೆನ್ನಾಗಿ ಬರುತ್ತೆ, ಯಾಕಂದರೆ ಪಾಟ್ ಪೂರ್ತಿ ನೋಡಿ ಒಂದೊಂದರಲ್ಲಿ ಮೋರ್ ದೆನ್ 10 ಪ್ಲ್ಯಾಂಟ್ಸ್ ಹಾಕಿದ್ದೀವಿ. ಕಾಣಿಸ್ತಿದೆಯಾ? ಪ್ರತಿ ಪಾಟಲ್ಲೂ ಅಷ್ಟೇ. ಸೊ ಇದು ಹೊಸದಾಗಿ ಹಾಕಿ ಇಟ್ಟಿದೆ, ಆಲ್ರೆಡಿ ಎಲ್ಲ ನಾಟಿದೆ. ಸೊ ಯಾವುದೂ ಹೋಗಿಲ್ಲ ಗಿಡಗಳು, ಎಲ್ಲನೂ ಫೈನಾಗಿ ಬರ್ತಿದೆ. ಇದೆಲ್ಲ ಬೀಜ ಎಲ್ಲ ಇಲ್ಲೇ ಇದು ಮಾಡಿ ಸೀಡ್ಲಿಂಗ್ ಇಲ್ಲೇ ಹಾಕಿ ಬೆಳೆಸಿರ್ತಕ್ಕಂಥದ್ದು. ಇದೆಲ್ಲ ರೀಪಾಟಿಂಗ್ ಹಾಕಿ ಇಟ್ಟಿದೆ, ರೆಡಿ ಟು ನೀವು ಮನೇಲಿ ಇಟ್ಕೊಳ್ಳೋದಕ್ಕೆ ಆಗಂಗೆ ರೆಡಿಯಾಗಿ ಇಟ್ಟಿದೆ. ಕಿಂಗ್ ಪಾಮ್ಸ್ ಇದು. ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಸೊ ಹಾಗೆ ಬನ್ನಿ, ಸ್ವಾತಿ ಫಿಲಮ್ಸ್ ಇದೆ. ಇದು ಹೊಸ ಗಿಡದ್ದು. ಏನಾದರೂ ರೇಟ್ ಬೇಕು ಅಂತ ಇದ್ದರೆ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ನಮ್ಮ ತಂದೆಯವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಇದು ಬಂದು ಸ್ವಾತಿ ಫಿಲಮ್ಸ್. ಇದು ಬಂದು 300 ರೂಪೀಸ್ ಆಗುತ್ತೆ. ಇದು ಪಾಟಲ್ಲೇ ಇದೆ. ಮೋರ್ ದೆನ್ 1000 ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಕು ಅಂದರೆ. ಇದು ಅಷ್ಟೇ ಹೆಲ್ದಿ ಪ್ಲ್ಯಾಂಟ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಒಂದರಲ್ಲೇ ಸೂಪರ್ಬಾಗಿ ಬಂದಿದೆ ಎಲ್ಲ ಅಷ್ಟೇ, ಪ್ರತಿಯೊಂದು ಅಷ್ಟೇ. ಇದು ಇಂಡೋರ್ ಪ್ಲ್ಯಾಂಟೇ. ಸೊ ಯಾರಾದರೂ ಇಂಡೋರ್ ಪ್ಲ್ಯಾಂಟ್ಸ್ನ ನೋಡ್ತಿದ್ರೆ ಒಂದ್ಸಲಿ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಮ್ಮ ನರ್ಸರಿ ಬಂದು ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ನಮಸ್ಕಾರ. ತುಂಬ ಜನ ನೋಡಿ ಕ್ರೋಟನ್ಸ್ ಮತ್ತು ಸ್ನೇಕ್ ಪ್ಲ್ಯಾಂಟ್ಸ್ ಬಂದು ವಾಪಸ್ ಹೋಗಿದ್ರಿ. ಹೊಸ ಗಿಡಗಳು ಬಂದಿದೆ ನೋಡಿ, ಇಲ್ಲೊಂದಷ್ಟಿದೆ. ಎಲ್ಲ ಚಿಕ್ಕ ಸೈಜ್ ಗಿಡಗಳು, ದೊಡ್ಡ ಸೈಜ್ ಕೂಡ ಇದೆ ಕ್ರೋಟಾನಲ್ಲಿ, ಬಟ್ ಇದೆಲ್ಲ ಚಿಕ್ಕ ಸೈಜ್. ಸೊ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ನೀವು ಈಸಿಯಾಗಿ ಇದನ್ನು ಕೊಡ್ಬೋದು. ಆ್ಯಂಡ್ ಸ್ನೇಕ್ ಪ್ಲ್ಯಾಂಟ್ಸ್ ಬಿಗ್ ಸೈಜಲ್ಲಿ ತುಂಬ ಜನ ಕೇಳಿದ್ರಿ. ಇದರಲ್ಲೂ ಅಷ್ಟೇ ಒಂದಷ್ಟು ಬಂದಿದೆ, ಒಂದು 50 ಪ್ಲ್ಯಾಂಟ್ಸ್ ಇರ್ಬೋದು ಅಷ್ಟೇ ಇದು ಕೂಡ. ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ವಿಸಿಟ್ ಮಾಡಿ. ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಇದು ಪಾಮ್ಸ್ ಗಿಡಗಳು ದೊಡ್ಡ ಫುಲ್ ಬಲ್ಕಾಗಿ, ಅಂದರೆ ಒಂದು 25ಗಿಂತ ಜಾಸ್ತಿ ಗಿಡಗಳನ್ನ ಒಂದೇ ಸಮ ಇಟ್ಟು ಅದನ್ನು ಇದು ಮಾಡಿರೋದು, ಪಾಟಲ್ಲಿ ಬರ್ಸಿರ್ತಕ್ಕಂಥದ್ದು. ಸೊ ಇದು ಜಸ್ಟ್ ಎಂಟ್ರೆನ್ಸಲ್ಲಿ ಒಂದು ಫ್ಯೂ ಪ್ಲ್ಯಾಂಟ್ಸ್ ಇಟ್ಟಿದ್ದೀವಿ. ಇಷ್ಟು ಪ್ಲ್ಯಾಂಟ್ಸ್ ಮೋರ್ ದೆನ್ 200 ಪ್ಲ್ಯಾಂಟ್ಸ್ ರೆಡಿ ಇದೆ. ಈಗ ಹತ್ರದಲ್ಲಿ ತೋರಿಸ್ತೀನಿ ನೋಡಿ.
ಎಷ್ಟು ಹಾಕಿದೆ, ಎಷ್ಟು ಗಿಡಗಳಿದೆ ಅಂದ್ಬಿಟ್ಟು ಒಂದು ಪಾಟಲ್ಲಿ. ಸೊ ಮನೆ ಮುಂದೆ ಎಲ್ಲ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಟೆರೇಸಲ್ಲಿ ಇಡೋದಕ್ಕೂ ಅಷ್ಟೇ ಸೂಪರ್ಬಾಗಿರುತ್ತೆ. ಫುಲ್ ಗ್ರೀನಾಗಿ ಕಾಣಿಸ್ತಿದೆ. ನಾನಂತೂ ಸ್ಕೂಲ್ ಹತ್ರ ತೊಗೊಂಡೋಗಿದ್ದೆ ಇಡೋದಕ್ಕೆ. ಸೊ ಎಂಟ್ರೆನ್ಸಲ್ಲಿ ಇಟ್ಟಿದ್ದೀವಿ. ಫುಲ್ ಸ್ಕೂಲ್ ಒಂಥರ ನೋಡೋದಕ್ಕೆ ಲುಕ್ಕೇ ಚೇಂಜ್ ಆಗೋಗಿದೆ. ಪೂರ್ತಿ ಗ್ರೀನಾಗಿ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಅವೈಲೇಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್. ಖಂಡಿತ ಒಂದ್ಸಲಿ ನರ್ಸರಿನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕು ಅಂತ ಇದ್ದರು ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ನೋಡಿ ಎಷ್ಟು ಪ್ಲ್ಯಾಂಟ್ಸ್ ಇದೆ ಅಂದ್ಬಿಟ್ಟು. ಇದ್ದಂತೂ ತುಂಬ ಜನ ಇದು ಬಂದು ಕೇಳ್ಕೊಂಡು ಹೋಗಿದ್ರು. ಲಾಸ್ಟ್ ಟೈಮ್ ತರಿಸಿದ್ದಂತೂ ಒಂದು ಗಿಡ ಕೂಡ ಇಲ್ದಿದ್ದಂಗೆ ಖಾಲಿ ಆಗೋಗಿತ್ತು. ಸೊ ಈ ಸರಿ ಬಂದಿದೆ. ಸೊ ಯಾರಾದರೂ ನೋಡ್ತಿದ್ರೆ ಪಾಮ್ಸ್ ಗಿಡಗಳು ಈ ಥರ ಗುಂಪಲ್ಲಿ ಈ ಥರ ಒಂದೇ ಪಾಟಲ್ಲಿ ಒಂದು ಮೋರ್ ದೆನ್ 20-30 ಪ್ಲ್ಯಾಂಟ್ಸ್ ಇರ್ತಕ್ಕಂಥದ್ದು ಯಾರಾದರೂ ನೋಡ್ತಿದ್ರೆ ಖಂಡಿತ ಒಂದ್ಸಲಿ ನರ್ಸರಿನ ವಿಸಿಟ್ ಮಾಡಿ. ಬಟರ್ ಫ್ರೂಟಲ್ಲಿ ನೋಡಿ ಸೀಡ್ಲಿಂಗ್ ಕೂಡ ಇದೆ, ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ ಕೂಡ ಅವೈಲೇಬಲ್ ಇದೆ, ಆ್ಯಶ್ ವೆರೈಟಿ ಕೂಡ ಇದೆ. ಸೊ ಇದರಲ್ಲಿ ಒಂದು 4 to 5 ವೆರೈಟೀಸ್ ಇದೆ. ಯಾರಾದರೂ ಬೇಕು ಅಂದರೆ ಖಂಡಿತ ಬಟರ್ ಫ್ರೂಟ್, ಅವಕ್ಯಾಡೋ ಇದೆಲ್ಲ ಅಷ್ಟೇ ಬಟರ್ ಫ್ರೂಟ್ ಪ್ಲ್ಯಾಂಟ್ಸೇ. ಒಂದ್ಸಲಿ ನರ್ಸರಿನ ವಿಸಿಟ್ ಮಾಡಿ. ಎಲ್ಲ ಹೆಲ್ದಿ ಪ್ಲ್ಯಾಂಟ್ಸೇ. ಒಂದ್ಸಲ ವಿಸಿಟ್ ಮಾಡಿ. ಮೋರ್ ದೆನ್ 300 ವೆರೈಟಿ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ, ಫ್ರೂಟ್ ಪ್ಲ್ಯಾಂಟ್ಸ್. ಆರೆಂಜ್ ಡಾರ್ಫಲ್ಲಿ ತೆಂಗಲ್ಲಿ ನೋಡಿ ಈಗೆಲ್ಲ ಒಂಬಾಳೆ ಬಿಡ್ತಿದೆ, ಹೊಡಿತಿದೆ ಎಲ್ಲ. ಸೊ ಇದು ಬಂದು ಟ್ವಿನ್ ಟವರ್ಸ್ ಇದ್ದಾಗೆ ಟ್ವಿನ್ ಸಿಸ್ಟರ್ ಟೈಪಲ್ಲಿ ಎರಡು ಪಕ್ಕದಲ್ಲೇ ಬಂದಿದೆ. ಇದು ಒಂದೇ ಕವರಲ್ಲಿತ್ತು, ನಾವು ಅದನ್ನ ನೆಲದಲ್ಲಿ ಹಾಕಿದ್ವಿ. ಒಂದು 2.5 ಇಯರ್ಸ್ ಆಗಿದೆ ಈ ಪ್ಲ್ಯಾಂಟ್ಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಎರಡು ಪಕ್ಕದಲ್ಲೇ ಹತ್ತಿರದಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಿಡ್ತಿದೆ. ಎರಡರಲ್ಲೂ ಬಿಡ್ತಿದೆ ಕಾಯಿ ಅನ್ನೋದು. ಎರಡರಲ್ಲೂ ಹೊಂಬಾಳೆ ಇದೆ, ಕಾಯಿ ಕೂಡ ಒಂದಷ್ಟರಲ್ಲಿದೆ. ಸೊ ಈ ಕೋಕೋನಟ್ ವೆರೈಟಿ ಅಂದರೆ ಈ ಥರ ಎರಡು ಜೊತೆಯಲ್ಲಿರ್ತಕ್ಕಂಥದ್ದಿಲ್ಲ, ಬಟ್ ಈ ವೆರೈಟಿ ಪ್ಲ್ಯಾಂಟ್ಸ್ ಕೂಡ ಅವೈಲೇಬಲ್ ಇದೆ. ನೋಡಿ ಇಲ್ಲೇ ಇದೆ ಎಲ್ಲ. ಸೊ ಅಲ್ಲಲ್ಲೇ ಇಟ್ಟಿದೆ. ಇದು ಬಂದು ತಿಪ್ಟು ಟಾಲಲ್ಲಿ ಬರುತ್ತೆ. ಆ ತಿಪ್ಟು ಟಾಲ್ ಪ್ಲ್ಯಾಂಟ್ ಕೂಡ ನಾವು ಕೆಳಗಡೆ ನೆಲದಲ್ಲಿ ಹಾಕಿದ್ದೀವಿ, ಅದು ಕೂಡ ಇಲ್ಲೇ ಇದೆ. ಸೊ ಆರೆಂಜ್ ಡಾರ್ಫಲ್ಲಿ ಇದೆಲ್ಲ ಇರ್ತಕ್ಕಂಥ ಪ್ಲ್ಯಾಂಟ್ಸು. ಕೋಕೋನಟ್ ಪ್ಲ್ಯಾಂಟ್ಸ್ ನಿಯರ್ಲಿ ಒಂದು 10 ವೆರೈಟೀಸ್ ಅವೈಲೇಬಲ್ ಇದೆ. ಎಳ್ನೀರಿಗೆ ಸಪ್ರೇಟಾಗಿ ಬರುತ್ತೆ, ಎಳ್ನೀರು ಮತ್ತು ತೆಂಗಿನಕಾಯಿಗೆ ಎರಡಕ್ಕೂ ಸೇರಿ ಬರುತ್ತೆ. ಸೊ ಯಾವ್ದು ಬೇಕೋ ಅದು ನೀವು ಡಿಸ್ಕಸ್ ಮಾಡಿ. ಒಂದ್ಸಲಿ ನರ್ಸರಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಅಷ್ಟೇ ಪೂರ್ತಿ ಕೋಕೋನಟ್ ಪ್ಲ್ಯಾಂಟ್ಸೇ ಅವೈಲೇಬಲ್ ಇರ್ತಕ್ಕಂಥ ಕೋಕೋನಟ್ ಪ್ಲ್ಯಾಂಟ್ಸ್. ಸೊ ಯಾರಿಗಾದ್ರೂ ಬೇಕು ಅಂದರೆ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಸೊ ಇನ್ನೂ ದೊಡ್ಡ ಗಿಡಗಳು ಕೂಡ ಇದೆ. 5 years 6 years ಏಜ್ ಆಗಿರ್ತಕ್ಕಂಥದ್ದು 10 feet ದೊಡ್ಡದಾಗಿರ್ತಕ್ಕಂಥ ಪ್ಲ್ಯಾಂಟ್ಸ್ ಕೂಡ ಕೋಕೋನಟಲ್ಲಿ ಅವೈಲೇಬಲ್. ನರ್ಸರಿ ಕೊನೆಯಲ್ಲಿ ಈ ರೀತಿ ಪೂರ್ತಿ ಸಾಲುಗೆ ನಾವು ಬಾಳೆ ಗಿಡಗಳನ್ನ ಹಾಕಿದ್ದೀವಿ. ಪೂರ್ತಿ ಎಲ್ಲದರಲ್ಲೂ ಬಂದಿದೆ. ಬಾಳೆ ಬಿಟ್ಟಿದೆ. ಎಂಡಲ್ಲಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನೋಡಿ ಕಂಟಿನ್ಯೂಸ್ ಆಗಿ ನಿಮಗೆ ಇದು ಪೂಜೆಗಳಿಗೆ ಎಲೆ ಕೂಡ ತಗೋತಾ ಇರ್ತೀರ, ಊಟ ತಿನ್ನೋದಕ್ಕೂ ಅಷ್ಟೇ ಆಗುತ್ತೆ. ಹಾಗೆ ಬಾಳೆಹಣ್ಣು ಕೂಡ ಸಿಗ್ತಾನೆ ಇರುತ್ತೆ. ಸೊ ಇದು ಪೂರ್ತಿ ಸಾಲು ಪೂರ್ತಿ ಕೊನೆಯವರೆಗೂ ಇದೆ. ತೆಂಗು ಅಥವಾ ತೆಂಗು ಕೂಡ ಇದೆ, ಜೊತೆಗೆ ಮಧ್ಯದಲ್ಲಿ ಬಾಳೆ ಕೂಡ ಹಾಕಿದ್ದಾರೆ ನಮ್ಮ ತೋಟದಲ್ಲಿ. ಇದು ಮೊದಲು ತೋಟ ಮಾಡಿದಾಗಿದ್ದ ತೆಂಗು ಗಿಡಗಳಿದೆ. ಸೊ ಇದು ಬಂದು ಬಾಳೆ ಬಂದು ಕೊನೆಯಲ್ಲಿ ಅದ್ರ ಮಧ್ಯದಲ್ಲಿ ಹಾಕಿದ್ದೀವಿ. ರ್ಯಾಪಿಸ್ ಎಕ್ಸೆಲ್ಸಾ ರ್ಯಾಪಿಸ್ ಪಾಮ್ ಅಂದ್ಬಿಟ್ಟು ಇದು ನೋಡಿ 26 inches ಪಾಟಲ್ಲಿ ಹಾಕಿದೆ. ರೆಡಿ ಪ್ಲ್ಯಾಂಟ್ಸ್ ಕೂಡ ಇದು 26 inchಲ್ಲಿ ಹಾಕಿರ್ತಕ್ಕಂಥ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ನರ್ಸರಿ ಎಂಟ್ರೆನ್ಸಲ್ಲೇ ಇಟ್ಟಿದ್ದೀವಿ. ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ಇದು ಚಿಕ್ಕ ಪಾಟ್ಸಲ್ಲಿ ಇರೋದು ಕೂಡ ಅವೈಲೇಬಲ್ ಇದೆ, ಕವರಲ್ಲಿ ಇರೋದು ಕೂಡ ಅವೈಲೇಬಲ್ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತ ಇದ್ರೂ ಕೂಡ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಹೆಲ್ದಿ ಪ್ಲ್ಯಾಂಟ್ಸ್. ಸೊ ಆಫೀಸ್ ಎಂಟ್ರೆನ್ಸಲ್ಲಿ, ಮನೆಯಲ್ಲಿಯೂ ಅಷ್ಟೇ ಎಂಟ್ರೆನ್ಸ್ ಹತ್ರ ನೀವು ಇಟ್ಕೊಂಡ್ರೆ ಗೇಟಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಲುಕ್ ವೈಸ್ ಸೂಪರ್ಬ್ ಆಗಿದೆ. ಬಾವಲಿಗಳು ನೋಡಿ ಯಾವ ರೀತಿ ಮರದಲ್ಲಿ ಗಲೀಜು ಮಾಡಿಟ್ಟಿದೆ ಅಂದ್ಬಿಟ್ಟು. ಯಪ್ಪ ವಾಸನೆ ಬರ್ತಿದೆ ಅಂದರೆ ಕೆಟ್ಟ ವಾಸನೆ ಬರ್ತಿದೆ. ಎಲ್ಲ ತಿಂದು ಆ ಪಾಮ್ಸ್ ಗಿಡದ ಬೀಜಗಳನ್ನೂ ಕೂಡ ಎಲ್ಲ ತಿಂದು ಚೆನ್ನಾಗಿ ನೋಡಿ ಮರ ಎಲ್ಲ ಫುಲ್ ಕಪ್ಪಗಾಗ್ಬಿಟ್ಟಿದೆ. ಕಾಮನ್ನಾಗಿ ಲಾನ್ ಇರುತ್ತೆ ನೋಡಿ, ಇದು ಡಿಫ್ರೆಂಟಾಗಿ ಈ ರೀತಿ ಗ್ರಾಸ್ ಹಾಕಿದ್ದಾರೆ ನಮ್ಮ ತಂದೆಯವರು.
ಇದು ಅಷ್ಟೇ ಒಂಥರ ತುಂಬಾ ಚೆನ್ನಾಗಿದೆ, ಬರ್ತಾನೆ ಇರುತ್ತೆ. ನಾವು ಇದನ್ನು ಆಗಾಗ ಕಟ್ ಮಾಡಿಬಿಟ್ಟು ಮೇಲೆ ತೆಗೆದ್ಬಿಟ್ಟು ಕೂಡ ನಮ್ಮದು ಹಸುಗಳಿದೆ ಅದು ಕೂಡ ಹಾಕ್ಕೋತೀವಿ. ಆದರೆ ಇದೊಂಥರ ಲುಕ್ಕೇ ಡಿಫ್ರೆಂಟ್ ಆಗಿದೆ. ನನಗೆ ಗ್ರಾಸ್ಗಿಂತ ಲಾನ್ಗಿಂತ ಇದು ತುಂಬಾ ಇಷ್ಟ ಆಯಿತು. ಸೂಪರ್ಬ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ನೋಡಿ ಈ ರೀತಿ ಹೊರಗಡೆ ಬಂದುಬಿಡುತ್ತೆ, ಇದ್ರ ಮೇಲೆ ಹೀಗೆ ಬಂದುಬಿಡುತ್ತೆ. ಸೊ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾವು ಹಸು ಕೂಡ ಹಾಕ್ಕೋತೀವಿ. ಬಟ್ ಇದು ನರ್ಸರಿನಲ್ಲಿ ಅವೈಲೇಬಲ್ ಇಲ್ಲ. ಇದು ಎಲ್ಲಿ ಸಿಗುತ್ತೆ ಅನ್ನೋದು ಈ ಡೀಟೇಲ್ಸ್ ಬೇಕು ಅಂತ ಇದ್ದರೆ ಖಂಡಿತ ನಮ್ಮ ತಂದೆಯವ್ರನ್ನ ಕಾಂಟ್ಯಾಕ್ಟ್ ಆಗಿ. ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಅಥವಾ ನರ್ಸರಿನ ವಿಸಿಟ್ ಮಾಡಿ. ಇದೇ ಅಂದ್ಬಿಟ್ಟಲ್ಲ, ತುಂಬ ಡಿಫ್ರೆಂಟ್ ವೆರೈಟಿ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ ನೋಡಿ. ಸಮ್ಮರ್ ಆಲ್ರೆಡಿ ಎಂಡ್ ಆಗ್ತಾ ಬಂದಿದೆ. ಸಮ್ಮರ್ ಹಾಲಿಡೇಸ್ ಮಕ್ಕಳಿಗೆ ಯಾರಾದರೂ ಮಕ್ಕಳಿಗೆ ಎಂಡಿಂಗಲ್ಲಿ ಅಟ್ಲೀಸ್ಟ್ ಎಂಡಲ್ಲಿ ಒಂದು ಈ ರೀತಿ ಫಾರ್ಮ್ ಅನಿಮಲ್ಸ್ ತೋರಿಸ್ಬೇಕು ಅಂತ ಇದೆ, ಖಂಡಿತ ಒಂದ್ಸಲಿ ತೇಜ ನರ್ಸರಿನ ವಿಸಿಟ್ ಮಾಡಿ. ನನ್ನ ಮಗ ಅಂತೂ ಆಡ್ತಾನೆ ಇರ್ತಾನೆ ಅದ್ರ ಜೊತೆ. ಕುರಿಗಳು ಕೂಡ ಇದೆ. ನರ್ಸರಿ ಎಂಟ್ರೆನ್ಸಲ್ಲೇ ಇದೆ ಇದು. ಹಾಗೆ ಪ್ಲ್ಯಾಂಟ್ಸ್ ಕೂಡ, ಫ್ರೂಟ್ ಪ್ಲ್ಯಾಂಟ್ಸ್ ಎಲ್ಲ ಇರುತ್ತೆ. ಸೊ ನೀವು ಗಿಡಗಳಿಗೆ ತೋರಿಸ್ಬೋದು, ಹಣ್ಣಲ್ಲಿ ಯಾವ ರೀತಿ ಬಿಡುತ್ತೆ ಅವ್ರಿಗೆ ಕೂಡ ತೋರಿಸ್ಬೋದು. ಒಂದ್ಸಲಿ ವಿಸಿಟ್ ಮಾಡಿ. ಸೊ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಅಲ್ಲಿ ನೋಡಿ ಪೇರ್ ಗಿಡಗಳು ಎಷ್ಟು ಅವೈಲೇಬಲ್ ಇದೆ. ಆ್ಯಂಡ್ ಹೆಲ್ದಿ ಪ್ಲ್ಯಾಂಟ್ಸ್ ಇದೆ ಎಲ್ಲ ನೋಡಿ. ಇದೆಲ್ಲ ಬಂದು ನಿಮಗೆ ಒಂದು 4 ಫೀಟ್ 3 ಫೀಟಿಂದ ಸ್ಟಾರ್ಟ್ ಆಗಿ ಇದೆಲ್ಲ ಬಂದು ನಿಮಗೆ ನಿಯರ್ಲಿ 8 ಫೀಟ್ವರೆಗೂ ಅವೈಲೇಬಲ್ ಇದೆ ಪ್ಲ್ಯಾಂಟ್ಸ್. ಎಲ್ಲ ಹೆಲ್ದಿ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿದೆ ನೋಡಿ. ಹತ್ರದಲ್ಲಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು. ಸೊ ಫ್ಲವರಿಂಗ್ ಕೂಡ ಆಗಿದೆ. ಯಾರಿಗಾದ್ರು ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಇನ್ನು ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ತೇಜ ನರ್ಸರಿ ಅಂದ್ಬಿಟ್ಟು. ವುಡ್ ಆ್ಯಪಲ್ ಇದು ಬಂದು ಸ್ವೀಟ್ ವೆರೈಟಿ. ಥೈಲ್ಯಾಂಡ್ ವುಡ್ ಆ್ಯಪಲ್ ಗ್ರಾಫ್ಟೆಡ್ ಗಿಡಗಳು ಇದೆಲ್ಲ. ಸೊ ಇದು ಫುಲ್ ಸ್ವೀಟ್ ಇರುತ್ತೆ. ಇದರಲ್ಲಿ ಕಾಯಿ ಕೂಡ ಬಿಟ್ಟಿದೆ, ತೋರಿಸ್ತೀನಿ ನಿಮಗೆ ನೋಡಿ. ಗಿಡಗಳಲ್ಲೇ ನಿಮಗೆ ಚಿಕ್ಕ ಕವರಲ್ಲೇ ಆಲ್ರೆಡಿ ಫ್ರೂಟಿಂಗ್ ಅನ್ನೋದಾಗಿದೆ. ಇದು ತಿನ್ನೋದಕ್ಕೆ ತುಂಬಾ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಇದು ಇದು ಆಲ್ರೆಡಿ ಯಾರಾದರೂ ಗೊತ್ತಿದ್ರೆ ಖಂಡಿತ ಗೊತ್ತೇ ಇರುತ್ತೆ, ತುಂಬ ಜನ ನೋಡಿರ್ತೀರ. ಸೊ ಇದೆಲ್ಲ ಬಂದು ಇನ್ನೊಂದು ಬಂದು ಹುಳಿ ವೆರೈಟಿ. ಎರಡೂ ಎಡಿಬಲ್ ಇರತಕ್ಕಂಥದ್ದೇ ಇದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಬಟ್ ಇದೆಲ್ಲ ಸ್ವೀಟ್ ವೆರೈಟಿ. ಕೋಕಮ್ ಇದು ಬಂದು ಪುನರ್ಪುಳಿ ಗಿಡದ್ದು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. ಇವೆಲ್ಲ ಅವೈಲೇಬಲ್ ಇರತಕ್ಕಂಥ ಪ್ಲ್ಯಾಂಟ್ಸ್. ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ನಿಯರ್ಲಿ ಮೋರ್ ದೆನ್ 500 ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ ರೈಟ್ ನಾವು. ಇನ್ನು ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಈ ಪ್ಲ್ಯಾಂಟ್ ಒಂದ್ಸಲಿ ನೋಡಿ. ನಾವು ನರ್ಸರಿನಲ್ಲಿ ಹಾಕಿರ್ತಕ್ಕಂಥ ರಾಂಬುಟನ್ ಗಿಡ ಇದು. ಸೊ ಇದರಲ್ಲಿ ಫ್ರೂಟಿಂಗ್ ಆಗಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಯೆಲ್ಲ ಕಚ್ತಿದೆ. ಈಗ ತಾನೇ ಫುಲ್ಲು ಮೇಲೆಲ್ಲ ಬಿಟ್ಟಿದೆ. ತುಂಬಾ ಮೇಲ್ಗಡೆ ಅಂತೂ ಟಾಪಲ್ಲಿ ತುಂಬ ಜಾಸ್ತಿ ಬಿಟ್ಟಿದೆ, ಕೆಳಗಡೆ ಸ್ವಲ್ಪನೇ ಇದೆ ಹಾಗೆ. ಸೊ ನೋಡಿ ಫ್ಲವರಿಂಗ್ ಕೂಡ ಎಲ್ಲ ಮರದ್ದು ತುಂಬ ಆಗಿದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಗಿಡಗಳು ಕೂಡ ಅವೈಲೇಬಲ್ ಇದೆ. ರಾಂಬುಟಾನ್ ಗಿಡಗಳು ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಹೆಲ್ದಿ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ನಮ್ಮ ವೆದರ್ಗೆ ಸೂಟಬಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಬೆಳೆದು ನಾವು ಟ್ರಯಲ್ ನೋಡಿ ಈ ವೆದರ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ರಾಂಬುಟಾನ್ ಗಿಡಗಳು. ಇದೆಲ್ಲ ರಾಂಬುಟಾನ್ ಕಸಿ ಗಿಡಗಳು ಅವೈಲೇಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್ ನರ್ಸರಿನಲ್ಲಿ. ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿನ ವಿಸಿಟ್ ಮಾಡಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ತೇಜ ನರ್ಸರಿ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಇದೆಲ್ಲ ದೊಡ್ಡ ಗಿಡಗಳು. ನಿಮಗೆ 6 ಫೀಟ್ 7 ಫೀಟ್ ಪ್ಲ್ಯಾಂಟ್ಸ್ ಕೂಡ ಅವೈಲೇಬಲ್ ಇದೆ. 2 ಫೀಟಿಂದ 6-7 ಫೀಟ್ವರೆಗೂ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಎಷ್ಟು ದೊಡ್ಡದಾಗಿದೆ ನೋಡಿ ಇದೆಲ್ಲ. ನೋಡಿ ಆಲ್ರೆಡಿ ನಿಮಗೆ ಗಿಡದಲ್ಲೇ ಈ ರೀತಿ ಫ್ಲವರಿಂಗ್ ಆಗಿದೆ. ಕಾಯಿ ಕಚ್ಚಿರ್ತಕ್ಕಂಥ ಪ್ಲ್ಯಾಂಟ್ಸ್ ಕೂಡ ಅವೈಲೇಬಲ್ ಇದೆ. ಇದೆಲ್ಲ ರಾಂಬುಟನ್ ಪ್ಲ್ಯಾಂಟ್ಸ್ ರೆಡಿ ಟು ಪ್ಲ್ಯಾಂಟ್ ಇರ್ತಕ್ಕಂಥದ್ದು. ಇದಂತೂ 7 ಫೀಟ್ ಹತ್ರ ಇದೆ ಈ ಗಿಡ ನೋಡಿ. ವಾವ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು. ಫುಲ್ ಫ್ಲವರಿಂಗ್ ಆಗಿರ್ತಕ್ಕಂಥ ಗಿಡಗಳೇ ಇದೆ, ರೆಡಿ ಗಿಡಗಳು. ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಇದು ಸ್ಕೂಲ್ ಬಾಯ್ ವೆರೈಟಿ. ಇದರಲ್ಲೂ ರಾಂಬುಟಾನಲ್ಲಿ ವೆರೈಟೀಸ್ ಇದೆ. ಅಮಟೆಕಾಯಿ ಗಿಡದ್ದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಫ್ಲವರಿಂಗ್ ಆಗಿರ್ತಕ್ಕಂಥದ್ದು, ಕಾಯಿ ಕಚ್ಚಿರ್ತಕ್ಕಂಥ ಗಿಡಗಳು ಇದೆಲ್ಲ ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ. ಬ್ಯೂಟಿಫುಲ್ ಹೆಲ್ದಿ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಪ್ರತಿ ಗಿಡದಲ್ಲೂ ಈ ರೀತಿ ಫ್ಲವರಿಂಗ್ ಆಗಿದೆ. ಆ್ಯಂಡ್ ಎಲ್ಲ ಕಾಯಿ ಕಚ್ಚಿರೋಂಥ ಗಿಡಗಳೇ. ಸೊ ಆಲ್ಮೋಸ್ಟ್ 200 ಪ್ಲ್ಯಾಂಟ್ಸ್ಗಿಂತ ಜಾಸ್ತಿನೇ ಇದೆ. ಯಾರಾದರೂ ಅಮಟೆಕಾಯಿ ಪ್ರಿಫರ್ ಮಾಡ್ತಿದ್ರೆ ನೋಡಿ, ಇಷ್ಟು ಚಿಕ್ಕ ಕವರ್ಗಳಲ್ಲೇ ಆಲ್ರೆಡಿ ಇದರಲ್ಲಿ ಬರ್ತಿದೆ. ಸೊ 2 ಸಾಲಗಳು ಪೂರ್ತಿ ಅದೇ ಇದೆ. ಯಾರಾದರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಈ ಸೊಪ್ಪಲ್ಲಿ, ಎಳೆ ಸೊಪ್ಪಲ್ಲಿ ಸೊಪ್ಪು ಸಾರು ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಆ್ಯಂಡ್ ಉಪ್ಪಿನಕಾಯಿಗೆ ಎಲ್ಲ ಇದು ಹೇಳಿ ಮಾಡಿಸಿರ್ತಕ್ಕಂಥ ಗಿಡ ಅಂತಲೇ ಹೇಳ್ಬೋದು. ಮುಳ್ಳು ರಾಮಫಲ ಅಥವಾ ಲಕ್ಷ್ಮಣ ಫಲ ಅಂತ ಕರೆಯುವಂಥ ಹಣ್ಣಿದು. ಸೊ ಕ್ಯಾನ್ಸರ್ಗೆ ರಾಮಬಾಣ ಅಂತಲೇ ಹೇಳ್ಬೋದು.
ಇದು ನೋಡಿ ಎಲ್ಲ ಹೆಲ್ದಿ ಪ್ಲ್ಯಾಂಟ್ಸ್, ಎಷ್ಟು ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ ಅಂದ್ಬಿಟ್ಟು ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಸೊ ಅಪ್ ಟು 5 ಫೀಟ್ವರೆಗೂ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಇದೆಲ್ಲ ನೋಡಿ ಎಷ್ಟು ಹೆಲ್ದಿಯಾಗಿ, ಎಷ್ಟು ಸೂಪರ್ಬಾಗಿ ಬಂದಿದೆ ಎಲ್ಲ ಅಷ್ಟೇ. ಇದೆಲ್ಲ ನಮ್ಮ ನರ್ಸರಿಯಲ್ಲೇ ಇದು ಮಾಡಿರ್ತಕ್ಕಂಥ ಪ್ಲ್ಯಾಂಟ್ಸ್ ಇದಿಷ್ಟು. ಸೊ ಯಾರಿಗಾದ್ರೂ ಮುಳ್ಳು ರಂಪಲ ಬೇಕು ಅಂದರೆ ಇನ್ನು ರೆಫರೆನ್ಸು ಕೂಡ ನಾನು ಒಂದು ಫ್ರೂಟ್ ಕೂಡ ಆ್ಯಡ್ ಮಾಡಿರ್ತೀನಿ. ಸೊ ಇದೆಲ್ಲ ಅವೈಲೇಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್, ಮೋರ್ ದೆನ್ 1,500 ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಫ್ರಮ್ 1 ಫೀಟಿಂದ 5 ಫೀಟ್ವರೆಗೂ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಸರಿ, ಬಂದು ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇದ್ರ ಬಗ್ಗೆ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಸಿಗುತ್ತೆ. ರೋಲಿನಿಯಾ ಫ್ರೂಟಿಂಗ್ ಆಗಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಓಪನ್ ಮಾಡಿ ತೋರಿಸು ಮುನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ವಾವ್, ನೋಡಿ ಸೇಮ್ ಸೀತಾಫಲ ಥರನೇ ಬರುತ್ತೆ ಒಳಗಡೆ. ಕಸ್ಟರ್ಡ್ ಆಪಲ್ ಯಾವ ರೀತಿ ಬರುತ್ತೋ ಅದೇ ರೀತಿ. ಟೇಸ್ಟ್ ಮಾಡಿ ನೋಡು. ಸೊ ಯಾರಿಗಾದ್ರೂ ಬೇಕು ಅಂದರೆ ಈ ಗಿಡಗಳು ಕೂಡ ನರ್ಸರಿಯಲ್ಲಿ ಅವೈಲೇಬಲ್ ಇದೆ. ಸ್ವೀಟ್ ಆಗಿದೆಯಾ? ನಂಗೆ ಸ್ವಲ್ಪ ಸೂಪರ್ ಆಗಿದೆ, ಸ್ವೀಟ್ ಆಗಿದೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಫ್ರೂಟಿಂಗ್ ಅನ್ನೋದು ಈ ರೀತಿ ಇರುತ್ತೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ರೋಲಿನಿಯಾ ಯಾವ ರೀತಿ ಇದೆ ಅಂದ್ಬಿಟ್ಟು. ಇದು ಅಷ್ಟೇ ವೆರೈಟಿ. ಫಸ್ಟ್ ಟೈಮ್ ನಾವು ಕೂಡ ಇದು ನರ್ಸರಿಯಲ್ಲಿ ಹಾಕಿದ್ಮೇಲೆ ಇದು ಬಂದಿರತಕ್ಕಂಥದ್ದು ಫ್ರೂಟಿಂಗ್ ಅನ್ನೋದು, ನೆಲದಲ್ಲಿ ಹಾಕಿದ್ಮೇಲೆ. ಸೊ ಇದಕ್ಕೂ 1.5 ವರ್ಷ ಆಗಿದೆ ಗಿಡಕ್ಕೆ. ಎಷ್ಟು ಬಿಟ್ಟಿದೆ ನೋಡಿ, ರಾಶಿ ರಾಶಿ. ಈಗ ತಾನೇ ಎಲ್ಲ ತೊಗೊಂಡಿದ್ದೀವಿ, ಆದರೂ ಇನ್ನು ಮೇಲ್ಗಡೆ ಎಲ್ಲ ಇದೆ. ಮಯಾಮಿ ಸಪೋಟ ಈ ವಿಡಿಯೋದಲ್ಲಿ ಬಂದು ನೋಡಿ ಇನ್ನೊಂದು ಸಪೋಟ ವೆರೈಟಿ, ಸ್ಪೆಷಲ್ ವೆರೈಟಿದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇದೆಲ್ಲ ಪ್ಲ್ಯಾಂಟ್ಸ್ ಈಗ ನೋಡಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಸಪೋಟ ಪ್ಲ್ಯಾಂಟ್. ಇದರಲ್ಲಿ ನಾನು ಫ್ರೂಟಿಂಗ್ ಆಗಿತ್ತು, ನಾನು ಬ್ಯಾಕ್ ಸೈಡ್ ವಿಡಿಯೋಗಳು ಕೂಡ ಹಾಕಿದ್ದೀನಿ. ಇದೆಲ್ಲ ಅವೈಲೇಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್ ಅಪ್ ಟು 12 ಫೀಟ್. ಇಸ್ರೇಲ್ ಜಾಮೂನ್ ನೋಡಿ ಬಿಡ್ತಾನೇ ಇದೆ, ದಿನ ಕೀಳ್ತಾನೆ ಇದ್ದೀವಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಇದ್ರೊಳಗಡೆ ಇರೋ ಒಳಗಡೆ ಪಲ್ಪ್ ನೋಡಿ ಈ ರೀತಿ ವೈಟಿಶ್ ಆಗಿರುತ್ತೆ. ಮರದ ತುಂಬ ಅಂತೂ ಬಿಟ್ಟಿತ್ತು. ಇದು ದಿನ ಕಿತ್ಕೋತಾನೆ ಇದ್ದೀವಿ, ಬರ್ತಾನೆ ಇದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಬಂದು ಕೂಡ ಟೇಸ್ಟ್ ಮಾಡ್ಬೋದು ನೀವು. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಬಂದು ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ, ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್. ನೋಡಿ ದಿನ ಇಷ್ಟು ಕಿತ್ಕೋತೀವಿ. ಸೈಜ್ ನೋಡಿ ಎಷ್ಟು ದೊಡ್ಡದಾಗಿ ಬಿಟ್ಟಿದೆ ಅಂದ್ಬಿಟ್ಟು. ಇದ್ರ ಸೈಜ್ ನೋಡಿ ಬೇಕಾದ್ರೆ ಮೋರ್ ದೆನ್ 2 ಫಿಂಗರ್ಸ್ಗಿಂತ ದಪ್ಪ ಇದೆ. ಇದು ಎಷ್ಟು ಚೆನ್ನಾಗಿದೆ ಫ್ರೂಟ್ಸು. ಇದು ಆ್ಯಕ್ಚುಲಾಗಿ ಇನ್ನೂ ಡಾರ್ಕ್ ಕಲರ್ ಬರಬೇಕು. ನಾವು ಅದು ಟೇಸ್ಟ್ ನಾವು ಈ ಕಲರ್ಗೇ ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಬಿಡ್ತಾ ಇಲ್ಲ, ತೊಗೊಂಡು ತಿಂತಾನೆ ಇದ್ದೀವಿ. ಸೊ ಯಾರಿಗಾದ್ರೂ ಬೇಕು ಅಂದರೆ ಇಸ್ರೇಲ್ ಜಾಮೂನ್ ನೋಡಿ 4-5 ಫುಲ್ಲು ಒಂದು ಇಡಿಯಷ್ಟು ಬರ್ತಿದೆ. 4-5 ಕಾಯಿ ಅಂದರೆ ನೀವು ಲೆಕ್ಕ ಹಾಕಿ ಎಷ್ಟು ದೊಡ್ಡದಾಗಿದೆ ಫ್ರೂಟ್ಸ್ ಅಂದ್ಬಿಟ್ಟು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ತಿಂದಾಗ ನಿಮಗೆ ನಾಲ್ಗೆ ಬಂದು ಒಂಥರ ಕಲರ್ ಚೇಂಜ್ ಆಗುತ್ತಲ್ಲ ಪರ್ಪಲ್ಲಾಗಿ, ಬೇರೆ ರೆಗ್ಯುಲರ್ ನೇರಳೆಹಣ್ಣು ಇದು ಆ ರೀತಿ ಚೇಂಜ್ ಆಗೋದಿಲ್ಲ. ಇದು ಬಂದು ಇಸ್ರೇಲ್ ವೆರೈಟಿ. ನೀವು ಎಷ್ಟಾದರೂ ತಿನ್ನಿ ಏನೂ ಆಗೋದಿಲ್ಲ. ಗಂಟಲೆಲ್ಲ ಒಂಥರ ಕಚ ಅನ್ನೋದು ಆಗುತ್ತಲ್ವ, ಆ ರೀತಿ ಎಲ್ಲ ಏನೂ ಆಗೋದಿಲ್ಲ. ಆದರೆ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಕೂಡ ಸೂಪರ್ಬ್ ಆಗಿದೆ. ಯಾರಿಗಾದ್ರೂ ಬೇಕು ಅಂದರೆ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ ನೋಡಿ. ಇನ್ನು ಚಿಕ್ಕ ಕಾಯಿಗಳು ಕೂಡ ಇನ್ನೂ ಇದೆ, ಹೂ ಕೂಡ ಇದೆ, ಬರ್ತಾನೇ ಇರುತ್ತೆ. ಸೊ ಒಂದಾದ್ಮೇಲೆ ಒಂದು ನಾವು ತೆಗಿತಾನೇ ಇದ್ದೀವಿ, ಬರ್ತಾನೇ ಇದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಗಿಡಗಳು ಅವೈಲೇಬಲ್ ಇದೆ, ಇಸ್ರೇಲ್ ಜಾಮೂನ್. ಸೊ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಇಲ್ಲಿ ನೋಡಿ ಎಷ್ಟು ದಪ್ಪ ಬಿಟ್ಟಿದೆ, ಗೊಂಚು ಸೂಪರಾಗಿದೆ. ಇದೆಲ್ಲ ಹಣ್ಣಾದರೆ ಇನ್ನೂ ಫುಲ್ಲು ಬ್ಲ್ಯಾಕಿಶ್ ಟರ್ನ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫುಲ್ ಬಂಚಸ್ ಬಿಟ್ಟಿದೆ. ಈ ವೆರೈಟಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಯಾರಿಗಾದ್ರೂ ಬೇಕು ಅಂದರೆ ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ ನಮ್ಮ ನರ್ಸರಿ, ವಿಸಿಟ್ ಮಾಡಿ. ನರ್ಸರಿಯಲ್ಲಿ ಇರ್ತಕ್ಕಂಥ ಗಿಡದ್ದು ರೆಡ್ ಸಪೋಟ ನಾವು ಹಣ್ಣು ಕೂಡ ತೊಗೊಂಡು ಹಣ್ಣಾಗಿರೋದು ವಿಡಿಯೋ ರೀಸೆಂಟಾಗಿ ಹಾಕಿದ್ದೆ. ಈಗ ನೋಡಿ ಹೊಸ ತೋಟದಲ್ಲಿ ಹಾಕಿರ್ತಕ್ಕಂಥದ್ದು. ಜಸ್ಟ್ ಇದಕ್ಕೆ 1 year 7 months ಆಗಿದೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಟೇಸ್ಟ್ ಅಂತೂ ಸೂಪರ್ಬಾಗಿರುತ್ತೆ. ನೋಡೋದಕ್ಕೆ ರೆಡ್ ಸಪೋಟ ಥರನೇ ಇರುತ್ತೆ. ಸ್ವಲ್ಪ ಉದ್ದ ಬನಾನಾ ಸಪೋಟ ಯಾವ ರೀತಿ ಬರುತ್ತೋ ಫ್ರೂಟಿಂಗ್ ಆ ರೀತಿಯೇ ಬರುತ್ತೆ. ಒಳಗಡೆ ಫುಲ್ ರೆಡಿಶ್ ಆಗಿರುತ್ತೆ, ಸ್ವೀಟಾಗಿರುತ್ತೆ ತಿನ್ನೋದಕ್ಕಂತೂ. ಸೊ ಈ ಗಿಡಗಳು ಯಾರಾದರೂ ನೋಡ್ತಿದ್ರೆ ನೋಡಿ, ಸಪೋಟ ಎಲೆಗೆ ಈ ಎಲೆಗೆ ನೋಡಿ ಇದು ಸೇಮ್ ಸಿಮಿಲರೇ ಬರುತ್ತೆ. ಸ್ವಲ್ಪ ಇದೆಲ್ಲ ರೆಡಿಶ್ ಬರುತ್ತೆ. ಈ ಬುಡ ಎಲ್ಲ ತುಂಬ ಚೆನ್ನಾಗಿದೆ. ದೂರದಿಂದ ನೋಡೋದಕ್ಕೂ ಅಷ್ಟೇ ಎಲೆಗಳು ಕೂಡ ರೆಡಿಶ್ ಆಗೇ ಇದೆ ನೋಡಿ. ಅವ್ರು 5.11 ಇದ್ದಾರೆ. ಸೊ ಗಿಡ ನೋಡಿ 1.5 ವರ್ಷಕ್ಕೆ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ಸೂಪರ್ಬಾಗಿದೆ. ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ಗಿಡಗಳು ಅವೈಲೇಬಲ್ ಇದೆ. ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಈ ವೆರೈಟಿ ಅಂತೂ ಸೂಪರ್ಬಾಗಿದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟು ಅಷ್ಟೇ ಸೊ ಚೆನ್ನಾಗಿದೆ. ಸೊ ಗಿಡದ ನೀವು ಹೋಮ್ ಗಾರ್ಡನಿಂಗ್ ಏನಾದರೂ ಇದು ಟೆರೆಸ್ ಗಾರ್ಡನಿಂಗ್ ಮಾಡ್ತಾಯಿದ್ರು ಕೂಡ ದೊಡ್ಡದಾಗಿ ಸ್ವಲ್ಪ ಪಾಟಲ್ಲಿ ಹಾಕ್ಕೊಂಡ್ರು ಕೂಡ ಚೆನ್ನಾಗೇ ಬರುತ್ತೆ. ವೈಟ್ ಜಾಮೂನ್, ವೈಟ್ ನೇರಳೆ ಹಣ್ಣು ಗಿಡದ್ದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಫ್ರೂಟಿಂಗ್ ಅನ್ನೋದಾಗಿದೆ ನಮ್ಮ ಗಿಡದಲ್ಲಿ. ಇದು ಹಾಕಿ 1.5 years ಆಗಿದೆ.
ಇನ್ನು ಇದು ದೊಡ್ಡದಾಗುತ್ತೆ ಸೈಜು, ಸ್ವೀಟಿಶ್ ಆಗೇ ಇರುತ್ತೆ. ಇದು ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಇನ್ನೂ ದೊಡ್ಡದಾದ್ಮೇಲೆ ಫ್ರೂಟಿಂಗ್ ಇನ್ನೂ ಬೇಕು, ಇನ್ನೂ ಒಂದು 10 ಡೇಸ್ ಮೇಲೆ ಬೇಕಾಗುತ್ತೆ. ಸೊ ಇನ್ನೊಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಇದು ವೈಟ್ ಜಾಮೂನ್, ಬಿಳಿ ನೇರಳೆ ಹಣ್ಣು. ರೀಸೆಂಟಾಗಿ ಲಾಂಗ್ ಆನ್ ವೆರೈಟಿದು ವೀಡಿಯೋ ಮಾಡಿ ಹಾಕಿದೆ ನೋಡಿ. ಇದು ಲಾಂಗ್ ಆನ್ನು, ಪಕ್ಕದಲ್ಲೇ ಇರೋದು ರೂಬಿ ಲಾಂಗ್ ಆನ್. ಎರಡರಲ್ಲೂ ಫ್ಲವರಿಂಗ್ ಆಗಿದೆ. ಇದು ಫ್ರೂಟಿಂಗ್ ಕಚ್ಚಿದ ಮೇಲೆ ಕೂಡ ಮತ್ತೆ ವೀಡಿಯೋ ಮಾಡ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿಬಿಟ್ಟಿದೆ ನೋಡಿ, ಪೂರ್ತಿ ಗಿಡಗಳು ತುಂಬ ಬಿಟ್ಟಿದೆ. ಸೊ 1.5 ಇಯರ್ ಆಗಿದೆ ಪ್ಲ್ಯಾಂಟ್ಗೆ. ನಾರ್ಮಲ್ ಲಾಂಗನ್ ಕೂಡ ಬಂದಿದೆ, ರೂಬಿ ಲಾಂಗನ್ನು ಇದೆ. ರೂಬಿ ಲಾಂಗನ್ ಬಂದು ನಿಮಗೆ ರೆಡ್ಡಿಶ್ ಕಲರಲ್ಲಿ ಬರುತ್ತೆ, ಸ್ವಲ್ಪ ಕಲರ್ ಡಾರ್ಕ್ ಬರುತ್ತೆ. ಇದು ಬಂದು ಲೈಟ್ ಕಲರಲ್ಲಿ ಬರುತ್ತೆ. ಸೊ ಎರಡೂ ಫ್ರೂಟಿಂಗ್ ಆದಮೇಲೆ ನಾನು ಮತ್ತೊಂದು ವೀಡಿಯೋ ಮಾಡ್ತೀನಿ. ಸೊ ಈ ಗಿಡಗಳು ಕೂಡ ರೂಬಿ ಲಾಂಗನ್ ಗಿಡಗಳು ಕೂಡ ಲಾಂಗನ್ನಲ್ಲಿ 4-5 ವೆರೈಟೀಸ್ ರೈಟ್ ನಾವು ನರ್ಸರಿನಲ್ಲಿ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಹಾಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕು ಲಾಂಗನ್ ಗಿಡದ್ದು ಅಂದರೆ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.